ಎಜುಕೇಶನ್ ಲೋನ್ ಪಡ್ಕೊಳ್ಳೋ ವಿದ್ಯಾರ್ಥಿ ನೀವಾಗಿದ್ರೆ ಯಾವೆಲ್ಲ ಕ್ರೈಟೀರಿಯಾ ನೀವು ಫುಲ್ಫಿಲ್ ಮಾಡಬೇಕಾಗತ್ತೆ. ಲೆಂಡರ್ಸ್ ಕ್ರೈಟೀರಿಯಾ ಅಂತೊಂದಿರುತ್ತೆ. ಅಂದ್ರೆ ಯಾವ ಬ್ಯಾಂಕ್ ನಿಮಗೆ ಸಾಲ ಕೊಡುತ್ತೋ ಪ್ರತಿ ಬ್ಯಾಂಕ್ಗೂ ಒಂದು ಜನರಲ್ ಸೆಟ್ ಆಫ್ ಇನ್ಫಾರ್ಮೇಶನ್ ಬೇಕಾಗುತ್ತೆ, ಜನರಲ್ ಕ್ರೈಟೀರಿಯಾ ಇರುತ್ತೆ. ವಿದ್ಯಾರ್ಥಿ ಅಲ್ಲದೆ ಹೋದ್ರೂ ನೀವೀಗ ಯಾವುದೋ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡ್ತಿದ್ದೀರಿ, ನೀವು ಅಲ್ಲಿನ ಖಾಯಂ ನೌಕರ ಆಗಿದ್ದು 3 ವರ್ಷಗಳ ಸೇವಾವಧಿಯನ್ನ ಕಳೆದಿದ್ರೆ ನೀವು ಅಪ್ಲೈ ಮಾಡೋದಕ್ಕೆ ಅರ್ಹರಿದ್ದೀರಿ. ಜನರಲ್ ಒಂದು ಕ್ಯಾಟಗರಿ ಅನ್ನೋದಿರುತ್ತೆ. ಕೆಲವೊಬ್ರು ರಿಲ್ಯಾಕ್ಸೇಷನ್ ಕೊಡಬಹುದು, ಕೆಲವೊಬ್ರು ಅದರಲ್ಲಿ ಕಟ್ ಶಾರ್ಟ್ ಮಾಡಬಹುದು, ಆ ಥರದ್ದಿರುತ್ತೆ. ಜನರಲಿ ನೀವು 35 ವರ್ಷ ವಯಸ್ಸಿನವರೆಗೆ ಎಜುಕೇಶನ್ ಲೋನ್ ಅನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ನೀವು ಕೆಲಸ ಮಾಡ್ತಿದ್ರೆ ನಿಮ್ಮ ಕ್ರೆಡಿಟ್ ವರ್ತಿನೆಸ್ ಅನ್ನು ನೋಡಿಕೊಂಡು 45 ವರ್ಷ ವಯಸ್ಸಿನವರೆಗೂ ಎಜುಕೇಶನ್ ಲೋನ್ ಕೊಡುವಂತಹ ಅವಕಾಶಗಳು ಇದ್ದಾವೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಸಾಕಷ್ಟು ಜನರಿಗೆ ನಾನು ಡಾಕ್ಟರ್ ಆಗಬೇಕು, MBA ಓದಬೇಕು ಅಥವಾ ಇಂಜಿನಿಯರ್ ಆಗಬೇಕು, ಫಾರಿನಲ್ಲಿ ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ನುವಂಥ ಒಂದು ಕನಸನ್ನ ಕಾಣ್ತಾ ಇರ್ತಾರೆ. ಆದರೆ ನಿಮಗೆ ಗೊತ್ತಾ, 80% ಜನ ಕನಸನ್ನ ನನಸು ಮಾಡ್ಕೊಳ್ಳೋಕ್ಕಾಗದೆ ಹಾಗೆ ಸುಮ್ಮನೆ ಇರ್ತಾರೆ. ಸೊ ಇದಕ್ಕೆ ಮುಖ್ಯ ಕಾರಣ ಹಣಕಾಸಿನ ಸಮಸ್ಯೆ. ಸೊ ಇನ್ ಕೇಸ್ ನಿಮಗೂ ಕೂಡ ವಿದ್ಯಾಭ್ಯಾಸದಲ್ಲಿ ಇಂಟ್ರೆಸ್ಟ್ ಇದ್ರೆ, ಹಣಕಾಸಿನ ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ ಒಂದೇ ಒಂದು ದಾರಿ ಇರುವಂಥದ್ದು, ಅದೇ ಎಜುಕೇಶನ್ ಲೋನ್. ಆದ್ರೆ ಈಗ ಸಾಕಷ್ಟು ಜನರಿಗೆ ಎಜುಕೇಶನ್ ಲೋನ್ ಬಗ್ಗೆ ಮಾಹಿತಿ ಇಲ್ಲ. ಅಂದ್ರೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಎಜುಕೇಶನ್ ಲೋನ್ ಇಂದ ಆಗುವಂತ ಬೆನಿಫಿಟ್ ಏನೇನು, ಎಲಿಜಿಬಿಲಿಟಿ ಏನೇನಿರಬೇಕು, ಡಾಕ್ಯುಮೆಂಟ್ಸ್ ಏನೇನು ಸಬ್ಮಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊಂದಲಗಳಿರುತ್ತೆ. ಸೊ ನಿಮಗೂ ಕೂಡ ಅದೇ ಗೊಂದಲ ಇದ್ರೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿ, ನಿಮ್ಗೆ ಎಲ್ಲ ಆನ್ಸರ್ ಸಿಗುತ್ತೆ. ಎಜುಕೇಶನ್ ಲೋನ್ ಪಡ್ಕೊಳ್ಳೋ ವಿದ್ಯಾರ್ಥಿ ನೀವಾಗಿದ್ರೆ ಯಾವೆಲ್ಲ ಕ್ರೈಟೀರಿಯಾ ನೀವು ಫುಲ್ಫಿಲ್ ಮಾಡಬೇಕಾಗತ್ತೆ. ಲೆಂಡರ್ಸ್ ಕ್ರೈಟೀರಿಯಾ ಅಂತೊಂದಿರುತ್ತೆ. ಅಂದ್ರೆ ಯಾವ ಬ್ಯಾಂಕ್ ನಿಮಗೆ ಸಾಲ ಕೊಡುತ್ತೋ ಪ್ರತಿ ಬ್ಯಾಂಕ್ಗೂ ಒಂದು ಜನರಲ್ ಸೆಟ್ ಆಫ್ ಇನ್ಫಾರ್ಮೇಶನ್ ಬೇಕಾಗುತ್ತೆ, ಜನರಲ್ ಕ್ರೈಟೀರಿಯಾ ಇರುತ್ತೆ. ಅದನ್ನು ಹೊರತುಪಡಿಸಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಒಂದು ಇನ್ಸ್ಟಿಟ್ಯೂಷನ್ ಇಂದ ಇನ್ನೊಂದು ಇನ್ಸ್ಟಿಟ್ಯೂಷನ್ಗೆ ಇರುತ್ತೆ. ನೀವು ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಅದು ನಿಮ್ಮ ಜವಾಬ್ದಾರಿ ಕೂಡ ಹೌದು. ಅದನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ಏನು ಜನರಲ್ ಕ್ರೈಟೀರಿಯಾ ಕೇಳ್ತಾರೆ ಅದನ್ನು ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಎಲಿಜಿಬಿಲಿಟಿ. ಎರಡನೆಯ ಭಾಗದಲ್ಲಿ ನಾವು ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾಗತ್ತೆ. ನನ್ನ ಹತ್ರ ಈ ಡಾಕ್ಯುಮೆಂಟ್ಸ್ ಇಲ್ಲದೆ ಲೋನ್ ಬಗ್ಗೆ ನಾನು ವಿಚಾರಿಸಿದ್ರೆ ನಿಜಕ್ಕೂ ಆ ಕೆಲಸ ಸರಿ ಆಗೋದಿಲ್ಲ ಅಂತ ಹೇಳೋದಾದ್ರೆ ಆ ಪಟ್ಟಿ ಏನು, ಏನೇನು ನಾನು ಮುಂಚೆನೆ ರೆಡಿ ಮಾಡ್ಕೊಳ್ಬೇಕು, ಆ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. ಮೊದಲನೆಯ ಕ್ರೈಟೀರಿಯಾ, ಯಾರು ಅಪ್ಲಿಕೆಂಟ್ ಇರ್ತಾನೆ ಆ ವಿದ್ಯಾರ್ಥಿ ಭಾರತೀಯ ಪ್ರಜೆ ಆಗಿರಬೇಕು. ಯಾವ ಕೋರ್ಸ್ಗಾಗಿ ಆತ ಲೋನ್ಗಾಗಿ ಅಪ್ಲೈ ಮಾಡೋದಕ್ಕೆ ಬರ್ತಿದ್ದಾನೋ ಆ ಕೋರ್ಸ್ ಇರುವ ಕಾಲೇಜ್ನಲ್ಲಿ ಅಡ್ಮಿಷನ್ ಆತ ಪಡ್ಕೊಂಡಿರ್ಬೇಕು. ಮೆರಿಟ್ ಆಧಾರದಲ್ಲಿ ಆತನಿಗೆ ಸೀಟ್ ಸಿಗೋ ಥರ ಇರಬೇಕು. ಅಥವಾ ನೀವು ಈಗ ನಿಮಗೆ ಮ್ಯಾನೇಜ್ಮೆಂಟ್ ಕೋಟಾ ಅಂತೆಲ್ಲ ಬರುತ್ತಲ್ಲ, ಆ ಕೋಟಾದಲ್ಲಿ ಆದ್ರೂ ನಿಮಗೆ ಸೀಟ್ ಸಿಗೋ ಥರ ಒಂದು ಎಲಿಜಿಬಿಲಿಟಿ ಇರಬೇಕಾಗುತ್ತೆ. ಆ ಎಲಿಜಿಬಿಲಿಟಿ ಇರುವಂತಹ ವಿದ್ಯಾರ್ಥಿ ಪ್ರಯತ್ನ ಪಡಬಹುದು. ಜೊತೆಗೆ ನೀವು ವಿದ್ಯಾರ್ಥಿ ಅಲ್ಲದೆ ಹೋದ್ರೂ ನೀವೀಗ ಯಾವುದೋ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡ್ತಿದ್ದೀರಿ, ನೀವು ಅಲ್ಲಿನ ಖಾಯಂ ನೌಕರ ಆಗಿದ್ದು 3 ವರ್ಷಗಳ ಸೇವಾವಧಿಯನ್ನು ಕಳೆದಿದ್ರೆ ನೀವು ಅಪ್ಲೈ ಮಾಡೋದಕ್ಕೆ ಅರ್ಹರಿದ್ದೀರಿ. ಸೊ ಅಲ್ಲಿಗೆ ಈ ಎರಡೂ ಕ್ವಾಲಿಟಿ, ಎರಡರಲ್ಲಿ ಯಾವುದಾದ್ರೂ ಒಂದು ಕ್ವಾಲಿಟಿ ಇರುವಂತಹ ಯಾರಾದ್ರೂ ಅಪ್ಲೈ ಮಾಡಬಹುದು. ಮುಂದಿನ ಕ್ರೈಟೀರಿಯಾ ಏಜ್. ಏಜ್ ಅಂತ ಬಂದಾಗ ಒಬ್ಬೊಬ್ಬ ಲೆಂಡರ್ ಒಂದೊಂದು ಥರದ ನಿಯಮಗಳನ್ನು ಜಾರಿಗೆ ತರೋದಕ್ಕೆ ಅವಕಾಶ ಇದೆ. ಜನರಲ್ ಒಂದು ಕ್ಯಾಟಗರಿ ಅನ್ನೋದಿರುತ್ತೆ. ಕೆಲವೊಬ್ರು ರಿಲ್ಯಾಕ್ಸೇಷನ್ ಕೊಡಬಹುದು, ಕೆಲವೊಬ್ರು ಅದರಲ್ಲಿ ಕಟ್ ಶಾರ್ಟ್ ಮಾಡಬಹುದು, ಆ ಥರದ್ದಿರುತ್ತೆ. ಜನರಲಿ ನೀವು 35 ವರ್ಷ ವಯಸ್ಸಿನವರೆಗೆ ಎಜುಕೇಶನ್ ಲೋನ್ ಅನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. 16 ವರ್ಷ ಮೇಲ್ಪಟ್ಟವರು ಸಹ ಎಜುಕೇಶನ್ ಲೋನ್ ಅನ್ನು ಪಡ್ಕೊಳ್ಬಹುದು. ಕೆಲವೊಬ್ರು +2 ಆದ ನಂತರದಲ್ಲಿ ಕೆಲ ಬ್ಯಾಂಕ್ಗಳಲ್ಲಿ ಸಾಲ ಕೊಡೋ ಕಾರಣಕ್ಕಾಗಿ ನಿಮಗೆ 18 ಇಯರ್ಸ್ ವರೆಗೆ ನೀವು ಯೋಚನೆ ಮಾಡಬೇಕಾಗುತ್ತೆ. ಸೊ 18 to 35 ಅಂತ ನಾವು ಮ್ಯಾಕ್ಸಿಮಮ್ ಯೋಚನೆ ಮಾಡಬಹುದು. ಕೆಲವು ಕಡೆಗಳಲ್ಲಿ ಜನರಲ್ ಆಗಿ ನೋಡಿಕೊಂಡಾಗ ನಿಮಗೆ ನಾನ್ ವರ್ಕಿಂಗ್ ಪ್ರೊಫೆಷನಲ್ ಆದರೆ, ನೀವಿನ್ನೂ ಕೆಲಸಕ್ಕೆ ಸೇರ್ಕೊಂಡಿಲ್ಲ ಅನ್ನೋ ಥರ ಆದರೆ ನಿಮಗೆ 35 ವರ್ಷದವರೆಗೆ ಅವಕಾಶ ಇರುತ್ತೆ. ನೀವು ಕೆಲಸ ಮಾಡ್ತಿದ್ರೆ ನಿಮ್ಮ ಕ್ರೆಡಿಟ್ ವರ್ತಿನೆಸ್ ಅನ್ನು ನೋಡಿಕೊಂಡು 45 ವರ್ಷ ವಯಸ್ಸಿನವರೆಗೂ ಎಜುಕೇಶನ್ ಲೋನ್ ಕೊಡುವಂಥ ಅವಕಾಶಗಳು ಇದ್ದಾವೆ. ಇದರಲ್ಲಿ ಸ್ವಲ್ಪ ಬದಲಾವಣೆಗಳು ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕ್ಗೆ, ಅಥವಾ ಒಂದು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಾರ್ಪೊರೇಷನ್ ಆದರೆ ಆ NBFCನಲ್ಲೋ ಯಾವುದಾದ್ರೂ ಮೈಕ್ರೋ ಫಿನಾನ್ಸಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲೋ ಬೇರೆ ಬೇರೆ ಥರದ ವ್ಯತ್ಯಾಸಗಳಿರ್ತವೆ. ಅದನ್ನು ನೀವು ಗಮನಿಸಿ 35 ವರ್ಷದವರೆಗೆ ನಾವು ಯೋಚನೆ ಮಾಡಬಹುದು ಒಂದು ಜನರಲ್ ಬಾರ್ ಅಂತ ನೋಡುವಾಗ. ಮುಂದಿನದು ಲೋನ್ ಅಮೌಂಟ್. ನೀವು ಎಷ್ಟು ಲೋನ್ ಅಮೌಂಟ್ಗೆ ಅಪ್ಲೈ ಮಾಡ್ತಿದ್ದೀರಿ ಅನ್ನೋ ಆಧಾರದ ಮೇರೆಗೆ ನಿಮಗೆ ಕೊಡಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ನಿಮಗೆ ಆಲ್ಮೋಸ್ಟ್ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ 7.5 ಲಕ್ಷದವರೆಗೆ ಭಾರತದಲ್ಲಿ ಓದೋ ಕಾರಣಕ್ಕಾಗಿ ಸಾಲ ಕೊಡೋದಿದೆ.
ಒಂದು ವೇಳೆ ನೀವು ವಿದೇಶದಲ್ಲಿ ಓದ್ತೀನಿ ಅಂತಾದರೆ 80 ಲಕ್ಷ ರೂಪಾಯಿವರೆಗೆ ಸಾಲವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇಲ್ಲಿ ನಿಮಗೆ ಯಾವ ಕೋರ್ಸ್ನ ನೀವು ಪರ್ಸೂ ಮಾಡ್ತೀರಿ, ಎಲ್ಲಿ ಪರ್ಸೂ ಮಾಡ್ತೀರಿ ಅನ್ನೋ ಆಧಾರದ ಮೇರೆಗೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ನೀವು IIT, IIM, ISB ಇಂಥವುಗಳಲ್ಲಿ ಏನಾದರೂ ನೀವು ಓದಬೇಕು ಅಂತ ಅಂದ್ಕೊಂಡ್ರೆ ಅಥವಾ ವಿದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ರು 80 ಲಕ್ಷದವರೆಗೆ ನೀವು ಸಾಲ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇದರಲ್ಲೂ ಸಹ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ಥರದ ಆಪ್ಷನ್ಸ್ಗಳಿರ್ತವೆ. ನಿಮಗೆ SBIನಲ್ಲಿ ಒಂದು ವೇಳೆ ನೀವು ಫಾರಿನ್ನಲ್ಲಿ ಓದಬೇಕು ಅಂತಾದರೆ 1.5 ಕೋಟಿವರೆಗೆ ಪಡ್ಕೊಳ್ಬಹುದು. ಆ ಥರದ ಅವಕಾಶ ಇದೆ. ಬೇರೆ ಪ್ಲಾನೇ ಇದೆ, ಒಂದು ಲೋನ್ ಸ್ಕೀಮೇ ಇದೆ. ಸೊ ಈ ಥರ ಬೇರೆ ಬೇರೆ ವ್ಯತ್ಯಾಸಗಳು, ಅವಕಾಶಗಳು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಇರುತ್ತೆ. ಅದನ್ನು ಗಮನಿಸಬೇಕಾಗುತ್ತೆ. ಜನರಲಿ 80 ಲ್ಯಾಕ್ಸ್ವರೆಗೆ ಯೋಚನೆ ಮಾಡಬಹುದು. ಸರಿ, ಈಗ ಎಜುಕೇಶನ್ ಲೋನ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಆದರೆ ಇದರಲ್ಲಿ ಬರೀ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಥವಾ ಏನೇನು ಎಲಿಜಿಬಿಲಿಟಿ ಇರಬೇಕು ಇದರ ಬಗ್ಗೆ ಮಾತ್ರ ತಿಳ್ಕೊಂಡ್ರೆ ಸಾಲದು. ರೀಪೇಮೆಂಟ್ ಆಗಿರ್ಬೋದು ಅಥವಾ ಇಂಟ್ರೆಸ್ಟ್ ರೇಟ್ ಆಗಿರ್ಬೋದು, ಕೊಲೆಟ್ರಾಲ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ನಿಮಗೆ ಮಾಹಿತಿ ಇರಲೇಬೇಕಾಗತ್ತೆ. ಸೊ ಹಾಗಾಗಿ ಎಜುಕೇಶನ್ ಲೋನನ್ನು ಹೇಗೆ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ 2 ಗಂಟೆಯ ಸಂಪೂರ್ಣ ಕೋರ್ಸ್ ನಿಮಗೆ ಫ್ರೀಡಮ್ ಆ್ಯಪ್ ಅಲ್ಲಿ ಸಿಗುತ್ತೆ. ಇಲ್ಲಿ ನಿಮಗೆ A to Z ಮಾಹಿತಿ ಸಿಗುವಂಥದ್ದು. ಹಾಗಾಗಿ ಈಗಲೇ ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ. ಕೋ ಬಾರೋವರ್ ಸೆಕ್ಯೂರಿಟಿ. ನೀವು ಒಂದು ವೇಳೆ ಲೋನಿಗೆ ಅಪ್ಲೈ ಮಾಡಿದಾಗ ಎಷ್ಟು ಅಮೌಂಟ್ ಲೋನಿಗೆ ಅಪ್ಲೈ ಮಾಡ್ತೀರಿ ಅನ್ನೋ ಆಧಾರದ ಮೇರೆಗೆ ಕೋ ಬಾರೋವರ್ ಅವರ ಸಹಿ ಬೇಕಾ ಅಥವಾ ಗ್ಯಾರಂಟರ್ ಬೇಕಾ, ನೀವೇನಾದರೂ ಪ್ಲೆಡ್ಜ್ ಮಾಡಬೇಕಾ ಅನ್ನೋದನ್ನ ಡಿಸೈಡ್ ಮಾಡಲಾಗುತ್ತೆ. ಇಲ್ಲಿ 4 ಲಕ್ಷದವರೆಗೆ ಅಪ್ಲಿಕೆಂಟ್ ಒಬ್ಬ ಕೋ ಬಾರೋವರ್ ಇದ್ರೆ ಆರಾಮ್ಸೆ ಸಾಲ ಪಡ್ಕೊಂಡು ಬಿಡಬಹುದು. ಕೋ ಬಾರೋವರ್ ಅಂದ್ರೆ ಏನು ಅಂತಂದ್ರೆ ನಿಮ್ಮ ಪೇರೆಂಟ್ಸ್ ಅಥವಾ ಗಾರ್ಡಿಯನ್, ನೀವು ಒಂದು ವೇಳೆ ಮಹಿಳೆ ಆಗಿದ್ದು ಕೆಲಸ ಮಾಡಿಕೊಂಡು ನೀವು ಓದಬೇಕು ಅಂತ ಅಂದ್ಕೊಂಡಿದ್ರೆ, ನೀವು ವಿವಾಹಿತರಾಗಿದ್ದರೆ ನಿಮ್ಮ ಹಸ್ಬೆಂಡ್ ಅವರ ಸಹಿ ಬೇಕಾಗುತ್ತೆ ಅಥವಾ ನಿಮ್ಮ ಪೇರೆಂಟ್ಸ್ ಅವರ ಸಹಿ ಬೇಕಾಗುತ್ತೆ. ಹೀಗೆ ನಿಮಗೆ ನಿಮ್ಮ ಅತ್ತೆ ಮಾವ ಸಹ ಸಹಿ ಹಾಕಬಹುದು. ಈ ಥರದ ಅವಕಾಶ ಇರುತ್ತೆ. ಕೋ ಬಾರೋವರ್. ಕೋ ಬಾರೋವರ್ ಅಂದ್ರೆ ಏನು ಅಂತಂದ್ರೆ ನೀವು ಕಟ್ಟಿಲ್ಲ ಅಂತಂದ್ರೆ ಅವರು ಜವಾಬ್ದಾರರಾಗ್ತಾರೆ. ಸೊ ನಾನು 4 ಲಕ್ಷದವರೆಗೆ ಏನು ಸೆಕ್ಯೂರಿಟಿ ಕೊಡಬೇಕಾಗಿಲ್ಲ. ನನ್ನ ತಂದೆ ತಾಯಿ ಸಿಗ್ನೇಚರ್ ಸಾಕು. ಅವರ ಅಕೌಂಟಿಗೆ ನನ್ನನ್ನು ಜಾಯಿಂಟ್ ಮೆಂಬರ್ ಅಂತ ಕನ್ಸಿಡರ್ ಮಾಡಿ ಲೋನ್ ಕೊಟ್ಬಿಡ್ತಾರೆ. ನನ್ನ ಕೇಸ್ನಲ್ಲಿ ಹಾಗೆ ಆಗಿದ್ದು. ಸೊ ಇಲ್ಲಿ 4 ಲಕ್ಷದವರೆಗೆ ಪೇರೆಂಟ್ ಅಥವಾ ಗಾರ್ಡಿಯನ್ ನಿಮಗೆ ಕೋ ಬಾರೋವರ್ ಆಗಿ ಬೇಕೇ ಬೇಕು. 4 ಲಕ್ಷದ ಮೇಲ್ಪಟ್ಟು 7.5 ಲಕ್ಷದವರೆಗೆ ಈ ಬ್ರಾಕೆಟ್ನಲ್ಲಿ ಬರುವಂತಹ ಸಾಲಕ್ಕೆ ನಿಮಗೆ ಕೋ ಬಾರೋವರ್ ಬೇಕು, ಜೊತೆಗೆ ಸೆಕ್ಯೂರಿಟಿ ಬೇಕು, ಥರ್ಡ್ ಪಾರ್ಟಿ ಗ್ಯಾರಂಟಿ ಬೇಕಾಗುತ್ತೆ. ಇದು ಕೊಲ್ಯಾಟ್ರಲ್. ಇಲ್ಲಿ ಯಾರು ಆ ಥರ್ಡ್ ಪಾರ್ಟಿ ಗ್ಯಾರಂಟರ್ ಅಂತ ಅಂದ್ರೆ ಯಾರು ನಿಮ್ಮನ್ನ ನಂಬಿ ನೋಡಪ್ಪ ಅವ್ರು ಕಟ್ಟಿಲ್ಲ ಅಂದ್ರೆ ನಾನು ಕಟ್ತೀನಿ ಅನ್ನೋ ಲೆಕ್ಕಕ್ಕೆ ಒಬ್ರು ಗ್ಯಾರಂಟರ್ ಬರ್ತಾರೋ ಆಗ ನಿಮಗೆ ಸಾಲ ಸಿಗುತ್ತೆ. 4 ಲಕ್ಷದಿಂದ 7.5 ಲಕ್ಷದವರೆಗೆ. ಇಲ್ಲಿ ನಿಮ್ಮ ತಂದೆ ತಾಯಿ ಸಹಿ ಹಾಕಿದ ಮಾತ್ರಕ್ಕೆ ನಿಮಗೆ ಎಜುಕೇಶನ್ ಲೋನ್ ಸಿಕ್ಕಿಬಿಡೋದಿಲ್ಲ. ಆದರೆ 4 ಲಕ್ಷದವರೆಗೆ ಹಾಗಿಲ್ಲ, ಥರ್ಡ್ ಪಾರ್ಟಿ ಗ್ಯಾರಂಟರ್ ಬೇಕಾಗೋದಿಲ್ಲ. ಮುಂದಿನ ಕ್ಯಾಟಗರಿ 7.5 ಲಕ್ಷ ಮೇಲ್ಪಟ್ಟು. ನೀವು 7.5 ಲಕ್ಷ ಮೇಲ್ಪಟ್ಟು ಎಜುಕೇಶನ್ ಲೋನ್ಗಾಗಿ ಅಪ್ಲೈ ಮಾಡ್ತಿದ್ದೀನಿ ಅಂತ ಆದಾಗ ನಿಮಗೆ ಕೋ ಬಾರೋವರ್ ಬೇಕು, ಕೋ ಬಾರೋವರ್ ಸೆಕ್ಯೂರಿಟಿ ಬೇಕಾಗುತ್ತೆ. ಅದರ ಜೊತೆಗೆ ನೀವು ಎಷ್ಟು ಲೋನ್ ಅಮೌಂಟ್ ತಗೊಳ್ತೀರಿ ಅದೇ ಮೌಲ್ಯದ, ಅಂದರೆ ಈಗ ನೀವು 7.5 ಲಕ್ಷ ಸಾಲ ಪಡ್ಕೊಳ್ತೀನಿ ಅಂದರೆ ನಿಮ್ಮ ಆಸ್ತಿ ಮೌಲ್ಯ 7.5 ಲಕ್ಷ ಬರುವಷ್ಟು ಅಥವಾ 133% ಬರುವಷ್ಟು, 100ರಿಂದ 133%, ಅಂದರೆ 7.5 ಲಕ್ಷ ಅದಕ್ಕಿಂತ ಸ್ವಲ್ಪ ಮೇಲ್ಪಟ್ಟಾದ್ರೂ ಓಕೆ. ಅಷ್ಟು ಮೌಲ್ಯದ ಆಸ್ತಿಯನ್ನ ಕೊಲ್ಯಾಟ್ರಲ್ ಆಗಿ ಇಡಬೇಕಾಗತ್ತೆ. ಆಗಲೇ ನಿಮಗೆ 7.5 ಲಕ್ಷ ಮೇಲ್ಪಟ್ಟು ಎಜುಕೇಶನ್ ಲೋನ್ ಸಿಗೋದು. ಅಂಡ್ ಮೋರೋವರ್ ಕೋ ಬಾರೋವರ್ ಅವರ ಸೆಕ್ಯೂರಿಟಿನೂ ಬೇಕಾಗುತ್ತೆ. ಹೀಗೆ ನಿಯಮಗಳಿದ್ದಾವೆ. ಈ 3 ಕಂಡೀಷನ್ಗಳೇನಿದ್ದಾವೆ, ಈ ಕಂಡೀಷನ್ ಅನ್ನ ನೀವು ಫಾಲೋ ಮಾಡೋದಕ್ಕಾಗಲಿಲ್ಲ ಅಂತಂದ್ರೆ ಅಥವಾ ಅದನ್ನು ನೀವು ಸ್ಯಾಟಿಸ್ಫೈ ಮಾಡೋದಕ್ಕಾಗಲಿಲ್ಲ ಅಂತಂದ್ರೆ ನಿಮ್ಮ ಲೋನ್ ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂತಹ ಸಾಧ್ಯತೆಯೂ ಇರುತ್ತೆ. ಆ್ಯಂಡ್ ಈ ಕೋ ಬಾರೋವರ್ ಅಂತ ಬಂದಾಗ ನನ್ನ ಸ್ನೇಹಿತರು ಕೋ ಬಾರೋವರ್ ಆಗಬಹುದಾ ಅಂತಂದ್ರೆ ಇಲ್ಲ, ಆ ಥರ ಕೋ ಬಾರೋವರ್ ಆಗೋದಕ್ಕೆ ಅವಕಾಶ ಇರೋದಿಲ್ಲ. ಕೋ ಬಾರೋವರ್ ಯಾರಾಗಬಹುದು ಅಂತಂದ್ರೆ ಇಂಡಿಯನ್ ಸಿಟಿಸನ್ ಆಗಿರಬೇಕು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಬೇಕಾಗತ್ತೆ. ಅದು ತುಂಬ ಇಂಪಾರ್ಟೆಂಟು. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ನೀವು ಕಟ್ಟಿಲ್ಲ ಅಂದ್ರೆ ಅವ್ರು ಕಟ್ತಾರೆ. ಆ್ಯಂಡ್ ಫಾದರ್ ಅಥವಾ ರಿಲೇಟಿವ್ ಯಾರೋ ಅಬ್ರಾಡಲ್ಲಿ ಇರುವಂಥವ್ರು ಆಗಬಹುದಾ? ಎಸ್, ನೀವು ಕೋ ಬಾರೋವರನ್ನು ಯಾರಾದರೂ ಒಬ್ರು ಫಾರಿನಲ್ಲಿ ಇರುವಂಥವರಾದ್ರೂ ಅವರ NRI ಅಕೌಂಟ್ ಇದ್ದರೆ ನೀವು ಅವರನ್ನು ಕೋ ಬಾರೋವರ್ ಆಗಿ ಪರಿಗಣಿಸಬಹುದು. ಇಲ್ಲದೆ ಹೋದರೆ ನಿಮಗೆ ಈ ಲೋನ್ ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂಥ ಸಾಧ್ಯತೆಯೂ ಇರುತ್ತೆ. ಸೊ ಆ ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕಾಗುತ್ತೆ. ಮುಂದಿನದು ಟೆನ್ಯೂರು. ನಿಮಗೆ 7ರಿಂದ 15 ವರ್ಷದವರೆಗೆ ಒಂದು ರೇಂಜ್ ಇರುತ್ತೆ. ಸೊ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಬಹುದು. ಬ್ಯಾಂಕಿಂದ ಬ್ಯಾಂಕಿಗೆ ಈ ವಿಚಾರನೂ ಸಹ ಬದಲಾವಣೆ ಆಗುತ್ತೆ.
ಒಂದು ವೇಳೆ ನೀವು ಯಾವುದೋ ಒಂದು ದೊಡ್ಡ ಅಮೌಂಟ್ ಲೋನನ್ನು ಪಡ್ಕೊಳ್ತೀರಿ, ಸೊ ಲಾಂಗ್ ಟರ್ಮ್ಗೆ ನಾನೊಂದು 20 ವರ್ಷ ತೀರಿಸ್ಕೊಳ್ಬಹುದು ಬಿಡು ಅಂತೆಲ್ಲ ನೀವು ಕೇಳಿದ್ರೆ ಆ ಥರದ ಅವಕಾಶ ಇಲ್ಲ. ಮ್ಯಾಕ್ಸಿಮಮ್ 7ರಿಂದ 15 ವರ್ಷದವರೆಗೆ ಇರುತ್ತೆ. ಸೊ ನೀವು ಯಾವ ಇನ್ಸ್ಟಿಟ್ಯೂಷನ್ಗೆ ಹೋಗ್ತೀರಿ, ಎಷ್ಟು ಸಾಲ ಪಡ್ಕೊಳ್ತೀರಿ, ಕ್ರೆಡಿಟ್ ವರ್ತಿನೆಸ್ಸು ಅಥವಾ ನೀವೇನು ಕೊಲ್ಯಾಟ್ರಲ್ ಇಟ್ಟು ತೆಗೆದುಕೊಳ್ತೀರಿ, ಇದರ ಮೇಲೆ ಆ ಸ್ಪೆಸಿಫಿಕೇಶನ್ಸು ಚೇಂಜ್ ಆಗ್ತಾ ಇರುತ್ತೆ. ಅದನ್ನು ಗಮನಿಸಿ ಮುಂದುವರಿಬಹುದು. ಮುಂದಿನದು, ಎಲಿಜಿಬಿಲಿಟಿಯನ್ನು ನಾನು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತಂದರೆ ಏನು ಮಾಡಬಹುದು ಒಬ್ಬ ವಿದ್ಯಾರ್ಥಿ? ನೋಡಿ, ಯಾವುದೇ ಬ್ಯಾಂಕ್ ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಏನಿದೆ ಅವರು ಒಂದು ರಿಜಿಡ್ ಕ್ರೈಟೀರಿಯಾವನ್ನು ಬಳಸ್ತಾರೆ. ಯಾವ ರೀತಿ? ನಿಮ್ಮ ಮಾರ್ಕ್ ಶೀಟ್ ನೋಡ್ತಾರೆ, ನಿಮ್ಮ ಅಟೆಂಡೆನ್ಸ್ ನೋಡ್ತಾರೆ, ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ತಾರೆ. ಇದು ತುಂಬ ಇಂಪಾರ್ಟೆಂಟು. ಒಂದು ವೇಳೆ ನೀವು ಇದರಲ್ಲಿ ಇಂಪ್ರೂವ್ಮೆಂಟ್ ತೋರಿಸೋದಕ್ಕೆ ಸಾಧ್ಯ ಆಯಿತು ಅಂತಂದರೆ, ನೋಡಿ ಇದು ನನ್ನ ಸರ್ಟಿಫಿಕೇಟ್, ನಾನೊಬ್ಬ ಪ್ರಾಮಿಸಿಂಗ್ ಸ್ಟೂಡೆಂಟ್ ಅನ್ನೋದನ್ನು ಪ್ರೂವ್ ಮಾಡ್ಕೊಂಡಿದ್ದೆ ಆದರೆ ನಿಮಗೆ ಲೋನ್ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ನೀವು PUCಗೆ ಸೇರ್ಕೊಂಡಿರ್ತೀರಿ 2010ರಲ್ಲಿ, 3 ವರ್ಷ 4 ವರ್ಷ ಬಿಟ್ಟು PUC ಮುಗಿಸ್ಕೊಂಡಿರ್ತೀರಿ. ಯಾಕೆ ಅಂತ ಕೇಳ್ತಾರೆ. ಅಥವಾ ನೀವು ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು, ಗ್ರಾಜುಯೇಷನಲ್ಲಿ ಡಿಸ್ಕಂಟಿನ್ಯೂ ಮಾಡಿ ಏನೋ ಸಮಸ್ಯೆ ಮಾಡಿಕೊಂಡು ಅಥವಾ ಲೋನ್ ಅಮೌಂಟನ್ನು 3 ವರ್ಷಕ್ಕೆ ಅಂತ ತಗೊಂಡು ನೀವು ಈ ಮುಂಚೆ ಏನೋ ಸರಿಯಾಗಿ ವಾಪಸ್ ಪೇ ಮಾಡದೆ ಸಮಸ್ಯೆ ಮಾಡ್ಕೊಂಡಿದ್ರೆ ಅಗೈನ್ ನೀವು ಲೋನ್ಗಾಗಿ ಹೋದಾಗ ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಈತ ಕ್ರೆಡಿಟ್ ವರ್ತಿನ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ನ, ಇದನ್ನೆಲ್ಲ ನೋಡ್ತಾರೆ. ಸೊ ನೀವು ಒಳ್ಳೆ ಗ್ರೇಡ್ಸನ್ನು ಸಂಪಾದಿಸೋದು ತುಂಬ ಇಂಪಾರ್ಟೆಂಟ್. ಅಂದರೆ ಒಳ್ಳೆ ಪ್ರಾಮಿಸಿಂಗ್ ಅಕಾಡೆಮಿಕ್ ರೆಕಾರ್ಡ್ ಇರಬೇಕಾಗತ್ತೆ. ಜೊತೆಗೆ ಟಾಪ್ ನಾಚ್ ಕಾಲೇಜ್ ಅಥವಾ ಯೂನಿವರ್ಸಿಟಿಗಳಲ್ಲಿ ಸೀಟನ್ನು ಪಡ್ಕೊಂಡಿರುವಂಥ ವಿದ್ಯಾರ್ಥಿ ನೀವಾಗಿದ್ರೂ ನಿಮಗೆ ಲೋನ್ ಸಿಗುವ ಸಾಧ್ಯತೆ ಇರುತ್ತೆ. ನೀವು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ನಾನು ಹೋಗ್ತೀನಿ, ಜಾಸ್ತಿ ಹೆಫ್ಟಿ ಅಮೌಂಟ್ ಕೊಟ್ಟು ಹೋಗ್ತೀನಿ ಅಂತ ಆದಾಗ ನೀವು ಅಂತ ಬ್ರೈಟ್ ಸ್ಟೂಡೆಂಟ್ ಅಲ್ವೇನೋ ಅಂತ ಡೆಫಿನೆಟ್ಲಿ ಯಾರಿಗಾದರೂ ಅನಿಸುತ್ತೆ. ಸೊ ಹೀಗಾಗಿ ಮೆರಿಟ್ ಆಧಾರದ ಮೇರೆಗೆ ನಿಮಗೆ ಒಳ್ಳೆಯ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿರಬೇಕು. ಆಗ ನಿಮಗೆ ಸಾಲ ಸಿಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಮುಂದಿನದು, ನಿಮಗಾಗಿ ಯಾರಕ್ಕೋ ಬಾರೋವರ್ ಅಂತ ಸೈನ್ ಮಾಡ್ತಾರಲ್ಲ ಅವರ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಚೆನ್ನಾಗಿರಬೇಕು. ಆಗ ನಿಮಗೆ ಲೋನ್ ಸಿಗುವ ಸಾಧ್ಯತೆಯೂ ಹೆಚ್ಚಿರುತ್ತೆ. ಮುಂದಿನದೇನಪ್ಪ ಅಂತಂದರೆ, ನೀವು ಫ್ಯೂಚರ್ ಎಂಪ್ಲಾಯ್ಮೆಂಟ್ನ ಒಂದು ಪ್ರಾಮಿಸಿಂಗ್ ನೇಚರನ್ನು ಹೊಂದಿರಬೇಕಾಗುತ್ತೆ. ಅಂದರೆ ನೀವು ಇಂಟ್ರೆಸ್ಟೆಡ್ ಪ್ರಾಜೆಕ್ಟ್ ಆಗಿರಬಹುದು ಅಥವಾ ಬೇರೆ ಬೇರೆ ಥರದ ಆಕ್ಟಿವಿಟೀಸ್ ಆಗಿರಬಹುದು, ಕರಿಕ್ಯುಲರ್ಲಿ ನೀವು ತುಂಬಾ ಅಹೆಡ್ ಇದ್ದೀನಿ ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳೋದಾಗಿರಬಹುದು, ಅಥವಾ ನೀವು ಒಬ್ಬ ಆಂಟ್ರಪ್ರನರ್ ಆಗುವಂಥ ಒಂದು ಚಾರ್ಮ್ ಇರುವಂಥ ವ್ಯಕ್ತಿ ಅನ್ನೋದನ್ನು ಅಲ್ಲಿ ಹೇಳ್ಕೊಳ್ಳೋದಿರ್ಬೋದು. ಈ ಥರದ ಅನೇಕ ವಿಚಾರಗಳು ಆ್ಯಡ್ ಆನ್ ಆಗುತ್ತೆ. ಕಂಪ್ಲೀಟ್ಲಿ ಹೇಳಬೇಕು ಅಂತಂದರೆ ನಿಮಗೊಂದು ಫ್ಯೂಚರನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳೋ ತಾಕತ್ ನಿಮಗಿದೆ ಅನ್ನೋದನ್ನು ನೀವಲ್ಲಿ ಪ್ರೂವ್ ಮಾಡಬೇಕಾಗತ್ತೆ. ಆಗ ನಿಮಗೆ ಎಜುಕೇಷನ್ ಲೋನ್ ಸಿಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ, ನೀವು ಎಲಿಜಿಬಲ್ ಅಂತ ಅನಿಸಿಕೊಳ್ತೀರಿ. ಮುಂದೆ ನಾವು ಗಮನಿಸಬೇಕಾಗಿರೋದು ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ಸ್ ಏನು. ನಾನು ಎಜುಕೇಷನ್ ಲೋನ್ ಪಡ್ಕೊಳ್ಬೇಕು, ನನ್ನ ಹತ್ರ ಏನೇನಿರಬೇಕು, ನಾನು ಏನೇನು ಪಟ್ಟಿನ ತೊಗೊಂಡು ಅಲ್ಲಿ ಹೋಗಬೇಕಾಗತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಇದು ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ, ನಮ್ಮ ಹತ್ರ ಆಸ್ತಿ ಇಲ್ಲ, ಯಾರು ಎಜುಕೇಷನ್ ಲೋನ್ ಕೊಡ್ತಾರೆ ಅಂತೆಲ್ಲ ತಪ್ಪು ಕಲ್ಪನೆಯಲ್ಲಿರ್ತಾರೆ. ಹಾಗೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ಪ್ರಾಮಿಸಿಂಗ್ ಸ್ಟೂಡೆಂಟ್ ಆದರೆ ಸಿಗುತ್ತೆ. ಸೊ ನಾವಿಲ್ಲಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ಥರದ ಕೆಲ ಡಾಕ್ಯುಮೆಂಟ್ಸ್ಗಳನ್ನು ಕೇಳೋದಿರುತ್ತೆ. ಅಂದರೆ ನೀವು ಇನ್ನೇನೋ ಇಲ್ಲದೇ ಇರೋದನ್ನು ಮಾಡಿಸ್ಕೊಂಡು ಬನ್ನಿ ಅಂತೆಲ್ಲ ಕೇಳೋದಿಲ್ಲ, ಬಟ್ ಸ್ಪೆಸಿಫಿಕ್ ಆಗಿ ಕೆಲ ರಿಜಿಡ್ ಕಂಡೀಷನ್ಸ್ಗಳಿರ್ತವೆ. ಸೊ ಆ ಕಾರಣಕ್ಕೆ ಒಂದು ಜನರಲಿ ಏನೇನು ಕೇಳ್ತಾರೆ ಅನ್ನೋದನ್ನು ನೋಡೋಣ. ಹಾಗೆಯೇ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಏನಿದೆ ಅನ್ನೋದನ್ನು ಗಮನಿಸ್ಬಿಡೋಣ. ಒಂದೆರಡು ಬ್ಯಾಂಕ್ನ ವೆಬ್ಸೈಟ್ಗಳನ್ನು ನಾವು ನೋಡಿದರೆ ಗೊತ್ತಾಗುತ್ತೆ. ನೋಡಿ, ಮೊದಲನೇದು ಅಪ್ಲಿಕೇಶನ್ ಫಾರ್ಮ್ ಇರಬೇಕು, 2 ಪಾಸ್ಪೋರ್ಟ್ ಸೈಜ್ ಫೋಟೋ ಕಂಪಲ್ಸರಿಯಾಗಿ ನೀವು ತೆಗೆದುಕೊಂಡು ಹೋಗಬೇಕು. ಯಾವ ಇನ್ಸ್ಟಿಟ್ಯೂಷನಲ್ಲಿ ನಿಮಗೆ ಅಡ್ಮಿಷನ್ ಸಿಕ್ಕಿದೆ ಅದರ ಅಡ್ಮಿಷನ್ ಲೆಟರು, ಜೊತೆಗೆ ಇನ್ಸ್ಟಿಟ್ಯೂಷನ್ ನೇಮ್ ಅಂಡ್ ಅಡ್ರೆಸ್ ಇರುವಂತಹ ಒಂದು ಲೆಟರ್ ಹೆಡ್ನಲ್ಲಿ ನೀವು ಆ ಕಾಲೇಜಿನ ಸ್ಟೂಡೆಂಟ್ ಅನ್ನುವ ಒಂದು ಬೋನಫೈಡ್ ಸರ್ಟಿಫಿಕೇಟ್ ಅನ್ನು ನೀವು ತರಬೇಕಾಗುತ್ತೆ. ಮುಂದಿನದು, ನೀವು ಯಾವ ಕಾಲೇಜಲ್ಲಿ ಸೀಟ್ ಪಡ್ಕೊಂಡಿರ್ತೀರಿ ಆ ಕೋರ್ಸಿಗೆ ಎಷ್ಟು ಖರ್ಚಾಗುತ್ತೆ, ಯಾವ್ಯಾವ ವರ್ಷಕ್ಕೆ ಎಷ್ಟು ಖರ್ಚಾಗುತ್ತೆ, ಏನಕ್ಕೆ ಅನ್ನೋದರ ಒಂದು ಫೀ ಬ್ರೇಕಪ್ ಅನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಪ್ರತಿ ವರ್ಷಕ್ಕೆ ಅಥವಾ ಪ್ರತಿ ಸೆಮಿಸ್ಟರ್ಗೆ ಎಷ್ಟಾಗುತ್ತೆ, ಏನೇನು ಎಕ್ಸ್ಪೆನ್ಸಸ್, ಇದೆಲ್ಲವೂ ಅದರಲ್ಲಿ ಇನ್ಕ್ಲೂಡ್ ಆಗಿರಬೇಕು. ಅದನ್ನು ನೀವು ತಗೊಂಡು ಹೋಗಬೇಕಾಗುತ್ತೆ. ಇನ್ನು ಮಿಕ್ಕಿದ್ದು KYC, ಐಡೆಂಟಿಟಿ ಪ್ರೂಫ್, ನೀವು ಪಾನ್ ಕಾರ್ಡು, ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಪಾಸ್ಪೋರ್ಟು ಇದನ್ನು ಕೊಡಬಹುದು. ಅಡ್ರೆಸ್ ಪ್ರೂಫು, ರೇಷನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಆಧಾರ್ ಕಾರ್ಡ್ ನಡೆಯುತ್ತೆ. ಏಜ್ ಪ್ರೂಫು, ಬರ್ತ್ ಸರ್ಟಿಫಿಕೇಟ್ ಅಥವಾ 10ನೇ ತರಗತಿಯ ಮಾರ್ಕ್ಸ್ ಶೀಟನ್ನು ನೀವು ಕೊಡಬಹುದು. ಜೊತೆಗೆ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಟು ಅಕಾಡೆಮಿಕ್ ರೆಕಾರ್ಡ್, ಅಂದರೆ ನೀವು ಯಾವ ಆಧಾರದ ಮೇರೆಗೆ ಮುಂದಿನ ಕೋರ್ಸನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಲ್ವ ಅದರದ್ದು ಬೇಕಾಗುತ್ತೆ. ಅಂದರೆ ಪ್ರಿವಿಯಸ್, ಈಗ ನೀವು ಪೋಸ್ಟ್ ಗ್ರಾಜುಯೇಷನ್ಗೆ ಹೋದಾಗ ಗ್ರಾಜುಯೇಷನ್ ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗುತ್ತೆ. ಅಂಡರ್ ಗ್ರಾಜುಯೇಷನ್ಗೆ ಪ್ಲಾನ್ ಮಾಡ್ತಾ ಇದ್ರೆ ನಿಮಗೆ +2, 10 ಇದನ್ನು ಕೇಳ್ತಾರೆ. ನೀವೆಲ್ಲಾದರೂ ಸ್ಕಾಲರ್ಶಿಪ್ಪು ಆ ಥರದ್ದೇನಾದರೂ ಪಡ್ಕೊಂಡಿದ್ರೆ ಅದನ್ನು ಸಹ ನೀವು ಸ್ಪೆಸಿಫೈ ಮಾಡಬೇಕಾಗುತ್ತೆ. ಇದು ಡಾಕ್ಯುಮೆಂಟ್ಸ್ ಇನ್ ಜನರಲ್. ಆದರೆ ನಾವು ಸ್ಪೆಸಿಫಿಕ್ ಆಗಿ ಗಮನಿಸೋಣ. ಬೇರೆ ಬೇರೆ, ಈಗ ನಾನು ಫಾರ್ ಎಕ್ಸಾಂಪಲ್ ಒಂದು ಪ್ರೈವೇಟ್ ಬ್ಯಾಂಕಲ್ಲಿ ಪಡ್ಕೊಳ್ಬೇಕು ಅಂತ ಅಂದ್ಕೊಳ್ತೀನಪ್ಪ ಸಾಲನ. ಸೊ ಅಲ್ಲಿ ನೋಡಿಬಿಡೋಣ ನಾವೀಗ. ಫಾರ್ ಎಕ್ಸಾಂಪಲ್ ನೋಡಿ, ನಾನು HDFC ವೆಬ್ಸೈಟನ್ನು ಈಗ ಲಾಗಿನ್ ಆಗ್ತಿದ್ದೀನಿ. ಜಸ್ಟ್ ವೆರಿ ಸಿಂಪಲ್, HDFC ಅಂತ ಕೊಟ್ಟರೆ ಸಾಕು, ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಲೋನ್ಸ್ ಅನ್ನೋ ಸೆಕ್ಷನನ್ನು ನೋಡಿ ನೀವು ಸೆಲೆಕ್ಟ್ ಮಾಡಿಕೊಂಡು
ಅಲ್ಲಿ ಎಜುಕೇಷನ್ ಲೋನ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನಿಮಗೆ ಒಂದು EMI ಕ್ಯಾಲ್ಕುಲೇಟರ್ ಅಂತ ಇದೆ, ಅದನ್ನು ನಾವು ಮುಂದಿನ ಹಂತಗಳಲ್ಲಿ ನೋಡೋಣ ಎಷ್ಟು ನೀವು ಕಟ್ಟಬೇಕಾಗತ್ತೆ ಏನು ಕತೆ ಅಂತ. ಇಲ್ಲಿ ನೋಡಿ ಫೀಚರ್ಸ್, ಎಲಿಜಿಬಿಲಿಟಿ, ಫೀಸ್ ಆ್ಯಂಡ್ ಡಾಕ್ಯುಮೆಂಟೇಷನ್ ಅಂತಿದ್ದೆಲ್ಲ, ನಾವು ಡಾಕ್ಯುಮೆಂಟೇಷನನ್ನು ಗಮನಿಸ್ತಿದ್ದೀವಿ. ನೋಡಿ ಅಕಾಡೆಮಿಕ್ಸು ಇನ್ಸ್ಟಿಟ್ಯೂಟ್ ಅಡ್ಮಿಷನ್ ಲೆಟರ್ ವಿತ್ ಫೀ ಬ್ರೇಕಪ್ ಅದನ್ನು ನೀವು ಕೊಡಬೇಕು. KYC, ಏಜ್ ಪ್ರೂಫು, ಸಿಗ್ನೇಚರ್ ಪ್ರೂಫು, ಐಡೆಂಟಿಟಿ ಪ್ರೂಫ್ ಇದೆಲ್ಲ ಕೊಡಬೇಕಾಗುತ್ತೆ. ಇನ್ಕಮ್ ಡಾಕ್ಯುಮೆಂಟ್ಸು, ಒಂದು ವೇಳೆ ನೀವು ಸ್ಯಾಲರೀಡ್ ಆಗಿದ್ದರೆ ಕಳೆದ 2 ತಿಂಗಳ ಸ್ಯಾಲರಿ ಸ್ಲಿಪ್ಪನ್ನು ನೀವು ಕೊಡಬೇಕಾಗುತ್ತೆ. ಜೊತೆಗೆ ಸ್ಯಾಲ್ರಿ ಅಕೌಂಟ್ನ 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕಾಗುತ್ತೆ. ಅಥವಾ ನೀವು ಬಿಸ್ನೆಸ್ ಮಾಡ್ತಿರೋರಾದರೆ ನೀವು ಐ ಟಿ ರಿಟರ್ನ್ಸನ್ನು ಫೈಲ್ ಮಾಡಿರೋದು ಕಳೆದ 2 ವರ್ಷದನ್ನು ನೀವು ಕೊಡಬೇಕಾಗುತ್ತೆ. ಬ್ಯಾಲೆನ್ಸ್ ಶೀಟ್ ಕೊಡಬೇಕಾಗುತ್ತೆ. 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕಾಗುತ್ತೆ. ಪ್ರೂಫ್ ಆಫ್ ಟರ್ನ್ ಓವರ್ ನೀವು ಕೊಡಬೇಕಾಗುತ್ತೆ. ಅದೇ ನೀವು ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್ ಆಗಿದ್ರೆ ಲಾಸ್ಟ್ 2 ಇಯರ್ಸ್ ITR, ಹಾಗೆಯೇ ಆಡಿಟೆಡ್ ಬ್ಯಾಲೆನ್ಸ್ ಶೀಟ್, 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಇದನ್ನು ಕೇಳ್ತಾರೆ. ಅದನ್ನು ಹೊರತುಪಡಿಸಿ ನಿಮ್ಗೆ ಇನ್ನೇನು ಬೇಕಾಗುತ್ತೆ, ಲೇಟೆಸ್ಟ್ ಫೋಟೋಗ್ರಾಫ್ ಬೇಕಾಗುತ್ತೆ. ಹಾಗೆಯೇ ಅಪ್ಲಿಕೇಶನ್ ಫಾರ್ಮ್ ಕೊಡಬೇಕಾಗುತ್ತೆ. ಇದು ಪ್ರೀ ಸ್ಯಾಂಕ್ಷನ್. ಇಲ್ಲಿದೆ ನೋಡಿ ಪ್ರೀ ಸ್ಯಾಂಕ್ಷನ್. ನಿಮಗೆ ಲೋನ್ ಪಡ್ಕೊಳ್ಳೋದಕ್ಕೆ ಅಂತ ನೀವು ಹೋದ ಸಂದರ್ಭದಲ್ಲಿ ನೀವು ಪೋಸ್ಟ್ ಸ್ಯಾಂಕ್ಷನ್ ಏನನ್ನು ಕೊಡಬೇಕಾಗುತ್ತೆ ನೋಡಿ, ಲೋನ್ ಅಗ್ರಿಮೆಂಟ್ ಅಂತ ನೀವು ಕೊಡಬೇಕಾಗುತ್ತೆ. ಕಂಪ್ಲೀಟೆಡ್ ಲೋನ್ ಅಗ್ರಿಮೆಂಟ್ ಟು ಬಿ ಸೈನ್ಡ್ ಬೈ ದ ಅಪ್ಲಿಕೆಂಟ್ ಅಂಡ್ ಕೋ ಅಪ್ಲಿಕೆಂಟ್ ಇದನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸಾಲ ಸಿಕ್ಕ ನಂತರದಲ್ಲಿ. ಅಂಡ್ ರೀಪೇಮೆಂಟ್ ಇನ್ಸ್ಟ್ರಕ್ಷನ್ಸ್ ಅಂತ ಇರುತ್ತೆ. ಇಲ್ಲಿ ನಿಮಗೆ ನೋಡಿ PDC ಅಂತಿದೆ, ಅಂದರೆ ಇದು ಪೋಸ್ಟ್ ಡೇಟೆಡ್ ಚೆಕ್ ಅಂತ. ಹಾಗೆಯೇ ACH ಅಂತಿದೆ. ACH ಅಂತ ನೀವು ಪರಿಗಣಿಸಿದ್ರೆ ನೋಡಿ ಅದು ಆಟೋಮೇಟೆಡ್ ಕ್ಲಿಯರಿಂಗ್ ಹೌಸ್. ಈ ಥರದ ಅವಕಾಶಗಳೇನಿದ್ದಾವೆ ಆ ಲೆಕ್ಕದಲ್ಲಿ ನೀವೇನಾದರೂ ರಿಪೇ ಮಾಡ್ತೀನಿ ಅಂತ ಆದರೆ ಅದನ್ನು ನೀವು ಸ್ಪೆಸಿಫೈ ಮಾಡಬೇಕಾಗತ್ತೆ. ನಾನು ಇಂತಿಷ್ಟು ವರ್ಷಗಳ ನಂತರದಲ್ಲಿ ಕೊಡ್ತೀನಿ ಅಥವಾ ಪೇ ಮಾಡ್ತೀನಿ ಅನ್ನೋ ಕಾರಣಕ್ಕೆ ಒಂದು ಚೆಕ್ಕನ್ನು ಕೊಟ್ಬಿಡ್ತೀರಿ. ನೀವು ಆ ಡೇಟ್ಗೆ ಕರೆಕ್ಟಾಗಿ ಕಟ್ಟಲಿಲ್ಲ ಅಂತಂದರೆ ನೀವು ಲೀಗಲ್ ಕಾನ್ಸಿಕ್ವೆನ್ಸಸ್ ಅನ್ನು ಫೇಸ್ ಮಾಡಬೇಕಾಗುತ್ತೆ. ಈ ಥರದ ಅವಕಾಶಗಳ ಬಗ್ಗೆ ನೀವು ಸ್ಪೆಸಿಫೈ ಮಾಡಬೇಕಾಗತ್ತೆ. ಆ್ಯಂಡ್ ಇಲ್ಲಿ ನೋಡಿ ಡಾಕ್ಯುಮೆಂಟ್ ಸಬ್ಸಿಕ್ವೆಂಟ್ ಡಿಸ್ಪರ್ಸ್ಮೆಂಟ್ಸ್ ಅಟ್ ಯುವರ್ ನಿಯರೆಸ್ಟ್ ರಿಟೇಲ್ ಅಸೆಟ್ಸ್ ಅಂತೆಲ್ಲ ಇದೆ. ಇದು ನೋಡಿ ಯೂನಿವರ್ಸಿಟಿ ಫೀ ಡಿಮ್ಯಾಂಡ್ ಲೆಟರು, ರಿಕ್ವೆಸ್ಟ್ ಲೆಟರ್ ಫಾರ್ ಟ್ರಾಂಚ್ ಡಿಸ್ಬರ್ಸ್ಮೆಂಟ್, ಅಪ್ಲಿಕೆಂಟ್ಸ್ ಅಕಾಡೆಮಿಕ್ ಪ್ರೋಗ್ರೆಸ್ಸು, ಫ್ರೆಶ್ ರೀಪೇಮೆಂಟ್ ಇನ್ಸ್ಟ್ರಕ್ಷನ್ಸು, ಕಾಪಿ ಆಫ್ ದ ಪೇಮೆಂಟ್ ರೆಸಿಪ್ಟ್ ಆಫ್ ಪ್ರೀವಿಯಸ್ ಡಿಸ್ಬರ್ಸ್ಮೆಂಟ್ ಸೆಮಿಸ್ಟರ್ ಇಶ್ಯೂಡ್ ಬೈ ದ ಇನ್ಸ್ಟಿಟ್ಯೂಟ್. ಹೀಗೆ ಬೇರೆ ಬೇರೆ ಥರದ ದಾಖಲಾತಿಗಳನ್ನು ಆ ಲೆಂಡರ್ ಸ್ಪೆಸಿಫಿಕ್ ಆಗಿ ಕೇಳುವ ಸಾಧ್ಯತೆ ಇರುತ್ತೆ. ನೀವು ಫಾರ್ ಎಕ್ಸಾಂಪಲ್ ಈ ವೆಬ್ಸೈಟಿಗೆ ಹೋಗ್ತೀರಿ ಅಂತ ಅಂದ್ಕೊಳ್ಳಿ. ಇದು ತುಂಬ ಒಂದು ಹೊಸ ಆಲೋಚನೆಯನ್ನು ಸರ್ಕಾರ ತಂದಿದೆ. ಸೊ ನೀವು ಅಪ್ಲೈ ಆನ್ಲೈನ್ ಅನ್ನೋದನ್ನು ಕ್ಲಿಕ್ ಮಾಡಿದರೆ ಈ ರೀತಿ ವಿದ್ಯಾಲಕ್ಷ್ಮಿ ಅನ್ನೋ ವೆಬ್ಸೈಟ್ ಅನ್ನು ತೋರಿಸುತ್ತೆ. ಸರ್ಕಾರದ ವತಿಯಿಂದ ಡಿಸೈನ್ ಮಾಡಲಾಗಿರುವಂತಹ ಅವಕಾಶ ಇದು. ಇಲ್ಲಿ ನಾವು ಗಮನಿಸಬಹುದು ನೋಡಿ ಲೋನ್ ಅಪ್ಲಿಕೇಶನ್ ಫಾರ್ಮ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ನೋಡಿ ಆಲ್ಮೋಸ್ಟ್ ಒಂದು 7 ಸ್ಟೆಪ್ಗಳಿದೆ. ಇನ್ಸ್ಟ್ರಕ್ಷನ್, ಬೇಸಿಕ್ ಇನ್ಫಾರ್ಮೇಷನ್, ಪರ್ಸನಲ್ ಇನ್ಫಾರ್ಮೇಷನ್ ಇದೆಲ್ಲವನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ಸನ್ನು ಗಮನಿಸಿ ಬಿಡೋಣ. ಈಗ ನಾವು ಡಾಕ್ಯುಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿರೋ ಕಾರಣಕ್ಕಾಗಿ ಹೇಗೆ ಅಪ್ಲೈ ಮಾಡೋದು, ಇದನ್ನು ನಾನು ಹೇಗೆ ಲಾಗಿನ್ ಆಗೋದು ಇದೆಲ್ಲವನ್ನು ನಾನು ಮುಂದಿನ ಮಾಡ್ಯೂಲ್ಗಳಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಮಾರ್ಕ್ ಶೀಟ್ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಮ್ಯಾಕ್ಸಿಮಮ್ ಫೈಲ್ ಸೈಜು 2 MB ಇರಬೇಕಾಗತ್ತೆ. ಆ್ಯಂಡ್ ಯಾವ ಫಾರ್ಮ್ಯಾಟಲ್ಲಿ ಇರಬೇಕು ಇಲ್ಲಿದೆ, ಓನ್ಲಿ JPEG, PNG, PDF, TIFF ಫೈಲ್ಸ್ ಆರ್ ಅಲೌಡ್ ಅಂತ ಇದೆ. ಸೊ ಮಾರ್ಕ್ ಶೀಟ್ ಕೊಡಬೇಕಾಗುತ್ತೆ, ಪ್ರೂಫ್ ಆಫ್ ಅಡ್ಮಿಷನ್ ಟು ದ ಕೋರ್ಸ್, ಪ್ರೂಫ್ ಆಫ್ ಇನ್ಕಮ್, ಸ್ಕೆಡ್ಯೂಲ್ ಆಫ್ ಎಕ್ಸ್ಪೆನ್ಸಸ್ ಫಾರ್ ದ ಕೋರ್ಸ್ ಆಸ್ ಗಿವನ್ ಬೈ ಇನ್ಸ್ಟಿಟ್ಯೂಷನ್, ಫಾರ್ಮ್ 16, IT ರಿಟರ್ನ್ ಲೇಟೆಸ್ಟ್ ಅನ್ನು ನೀವು ಕೊಡಬೇಕಾಗುತ್ತೆ. ಕಾಪಿ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಒಂದು ವೇಳೆ ನೀವು ಅದನ್ನು ಕೊಡ್ತೀನಿ ಅಂತ ಆದರೆ, ಯಾಕೆಂದರೆ ನೀವು ಕೊಲಾಟ್ರಲ್ ಅನ್ನು ಬಳಸಿ ಆನ್ಲೈನಲ್ಲಿ ಅಪ್ಲೈ ಮಾಡ್ತೀನಿ ಅಂತ ಆದಾಗ. ಅಂಡರ್ಟೇಕಿಂಗ್ ಲೆಟರ್ ಇನ್ ದ ಆಬ್ಸೆನ್ಸ್ ಆಫ್ ಪಾನ್ ಆ್ಯಂಡ್ ಆಧಾರ್. ಪಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ನಿಮಗೆ ಈಗಾಗಲೇ ಇಲ್ಲ ಅಂತ ಆದರೆ ನೀವು ಅಂಡರ್ಟೇಕಿಂಗ್ ಲೆಟರ್ ಕೊಡಬೇಕಾಗುತ್ತೆ. ಅಪ್ಲಿಕೆಂಟ್ ಫೋಟೋ, ಪೇರೆಂಟ್ ಫೋಟೋ, ಕೋ ಆಬ್ಲಿಗೆಂಟ್ ಅಥವಾ ಗ್ಯಾರಂಟರ್ ಫೋಟೋ, ಜೊತೆಗೆ ಈ ಎಲ್ಲವನ್ನು ಅಪ್ಲೋಡ್ ಮಾಡಿದ ಬಳಿಕ ನೀವು ಸಬ್ಮಿಟ್ ಕೊಡಬೇಕಾಗುತ್ತೆ. ಸೊ ಈ ಡಾಕ್ಯುಮೆಂಟ್ಸನ್ನು ನೀವು ಕೊಡಬೇಕಾಗುತ್ತೆ. ಒಂದು ವೇಳೆ ಆನ್ಲೈನ್ನಲ್ಲಿ ಅಪ್ಲೈ ಮಾಡೋದಾದರೆ, ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ನೀವು ಆಫ್ಲೈನಲ್ಲಿ ಅಪ್ಲೈ ಮಾಡ್ತೀನಿ ಅಂತ ಹೋದಾಗಲೂ ಅಲ್ಲಿ ಲೆಂಡರ್ ಸ್ಪೆಸಿಫಿಕ್ ಆಗಿ ಏನೇನು ಕೇಳ್ತಾರೆ ಆ ಡಾಕ್ಯುಮೆಂಟ್ಸನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಹೀಗೆ ನೀವು ಏನೇನು ಬೇಕು ಅಥವಾ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದರ ಪಟ್ಟಿಯನ್ನು ತಯಾರು ಮಾಡಿಕೊಂಡು ರೆಡಿ ಮಾಡಿಕೊಂಡು ನೀವು ಒಂದು ಬ್ಯಾಂಕನ್ನು ಅಪ್ರೋಚ್ ಮಾಡಿ ಈಸಿಯಾಗಿ ಎಜುಕೇಷನ್ ಲೋನ್ಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ. ಸೊ ಎಜುಕೇಶನ್ ಲೋನ್ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮನಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.